ಗಿಡಿ ಗಿಡಿ ಏನ್ ಮಾಡ್ತಿಲ್ಲ ಗಿಡಿ? ಇನ್ನೇನ್ ಮಾಡಿ ಸುಮ್ಮನೆ ಕುಂತೀನಿ. ಹೌದನ? ಎಲ್ಲ ಕೆಲಸ ಮಾಡಿದನ? ಎಲ್ಲ ಕೆಲಸ ಮಾಡಿ ಮುಗಿಸಿದೆ. ಹೌದಾ? ನಾನು ಮಾಡ್ತಿದ್ನಲ್ಲೇ ನನ್ನ ಬಂಗಾರ ಗಿಂಡಿ, ನನ್ನ ಬೆಳ್ಳಿ ಗಿಂಡಿ, ಮುದ್ದು ಬಂಗಾರ ಗಿಂಡಿ. ಶಾಂತ ಮೈ ಡಿಯರ್ ಸ್ವೀಟ್ ಹಾರ್ಟ್. ಹಾಗೆ ಕುಳಿತರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡೆದರು ನೀನು ಎನ್ನುತ್ತ ಹೀಗೆ. ಎಲ್ಲ ಕೆಲಸ ಮಾಡಿ ಮುಗಿಸಿದೆ, ನೀನೇ ಆಗ ಒಪ್ಪಿಕೊಳ್ಳುವೆ. ಟಡಂ 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 ಪರರಂ ಪರರಂ ಪರರಂ. ಅದು ಗಿಡು ಶಾಂತು ನನ್ನ ಬಂಗಾರ ಗಿಡ್ಡಿ, ನಾನೇ ಮಾಡ್ತಿದ್ದೆ ಬಂದ ಕೆಲಸನ. ಮಾಡಿದ್ರಲ್ಪ, ಮಾಡಿದ್ರಿ ನಿನ್ನ ಅಡಿಗೆನ? ಮಾಡಿದ್ನಲ್ಲೇ ಚಲೋ ಮಾಡಿದ್ದೆ. ಮಾವರ ಮಾವರ ಅಯ್ಯೋ ನೀನು ಹಾಕುತ್ತೇನಮ್ಮ. ಲಿಕಿಟಿ ಲಿಕಿಟಿ ಸೋಸಿನ ಹಾಕುತ್ತಾಳ. ಹಂಗ ಅಂದ್ಬಿಟ್ಟು ನೀನು ನಿಮ್ಮ ಗೆಳತಿಯರ ಮುಂದೆ ಹೇಳಿ ನನ್ನ ಮಾನ ಮರ್ಯಾದೆ ತೆಗಿಬೇಡ ಕಣೆ ಪ್ಲೀಸ್. ಅನ್ನೋದಲ್ಲ ಕಣೆ, ನಿಮ್ಮ ಗೆಳತಿಯರ ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಗಂಡ ಹಿಂಗೆ ಮಾಡ್ದ ಅಡುಗೆ ಮನ್ಯಾಗಂತ ಪ್ಲೀಸ್ ಹಾಕೋಬೇಡ. ಸರಿ ಸರಿ, ಈಗ ಹೋಗ್ರಿ ಹೊರಗಡೆ ಕೆಲಸ ಐತಂದ್ರಲ್ಲ. ಕಣೆ ಸಾರಿ, ಇನ್ನೊಮ್ಮೆ ಕೆಲಸ ಮಾಡುವಾಗ ನಮ್ಮ ಮಧ್ಯದಲ್ಲಿ ಬರ್ತೀನಿ. ಸಾರಿ ಬರಲಾ? ಎಷ್ಟು ಕಾಮಿಡಿ ಅದಾರ ನೋಡ್ರಿ. ಲೇಪ ಹಂಗ ಒಳ್ಳೆ ವ್ಯಕ್ತಿನೂ ಕೂಡ. ನಿನ್ನಿದೆಲ್ಲರೂ ಹೇಳ್ಬಿಟ್ರೆ ಮರ್ಯಾದೆ ಹೋಗುತ್ತ ಅಂತ ಅವ್ರದ್ದು. ಹಂಗಾಗೈತ್ ನೋಡ್ರಿ. ಏನು ಅತ್ತಿ ಸೊಸಿ ಸೇರ್ಬಿಟ್ಟು ಇಷ್ಟು ನಗಾಕತ್ತೀರಿ? ಬಾಲೆಕೆಜಿ ಬಾ ಬರ್ರಿ. ಇಲ್ಲಿ ಆರಾಮೈತ್ ಬಿಡ, ಇವ ತಣ್ಣಗೈತಿ. ಅಯ್ಯ ಶಾಂತಕ್ಕ, ನೀನ್ ಕೇಳ್ ಬಂದಿ, ನಿನ್ಗೆಲ್ಲ ಆಗಲ್ಲವಾ ಮಣಕಲ್ ನೋವಂತಿ. ಅಂದ್ರೇನು ನನಗೆ ವಯಸ್ಸಾಗೈತಿ ಮುದುಕಾಗೈತಿ ಅಂತ ಹೇಳಾಕತ್ತೀಯನ್ಲೇ? ಸುಮ್ಮನಿರ್ಲೇಪ್ಪ, ನೀ ಕುಂತಿದ್ದೆಲ್ಲ ಅದಕ್ಕೆ ಕೇಳಕ್ ಕುಂತೇನಿ. ಹೌದು ನಾಷ್ಟ ಆಯ್ತಾನ? ಹ್ಞೂನ್ವಾ ನಾಷ್ಟ ಆಯ್ತು. ಹೌದು ಏನು ಇಷ್ಟು ಖುಷಿ ಖುಷಿಯಾಗಿದ್ರಿ ಇಬ್ರು? ಏನು ಸಂತೋಷದ ವಿಷಯ ಐತನ? ಅದು ಮಾವರ್ ಹೇಳ್ಬೇಡ ಅಂದಾರೀಪ. ಸುಮ್ಮನಿರ್ಲೇಪ್ಪ ಅದು. ನೋಡಿ ಸ್ನೇಹಿತರೆ, ಇದೇ ಹೆಣ್ಮಕ್ಳು ಗುಟ್ಟು. ಏನ್ ಗೊತ್ತಾ, ಕೊಟ್ಟಿ ಗೊತ್ತಿ ಬಟಬಟ 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 ಅಂತ ಅಂದ್ಬಿಟ್ಟು ಬಿಡೋದು. ಮನೆ ಹೇಳ್ಬೇಡಂದ್ರೆ ಅದ್ ಹೇಳ್ಬಿಡೋದು. ಅಕ್ಕ ಪಕ್ಕ ಹೆಣ್ಮಕ್ಳು ಹೇಳಿದ್ರೆ ಸಮಾಧಾನ. ಅದು ಕ್ಲೋಸ್ ಸ್ನೇಹಿತರ್ತಾರ, ಅವ್ರ ಮುಂದೆ ಹೇಳಿದ್ದೆ ಹೇಳ್ಬೇಕು ಅಂದ್ರೆ ಖುಷಿ. ಈಗ ನೋಡಿ ನಮ್ಮ ಅತ್ತೆಯವ್ರು ಏನ್ ಮಾಡ್ತಾರ ಅಂತ. ಪ್ಲೀಸ್ ಈ ವಿಡಿಯೋ ನೋಡೋ ಮುಂದೆ ಹಂಗೆ ಹೋಗ್ಬೇಡ್ರಪ್ಪ. ಪ್ಲೀಸ್ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ಹಾಗೆ ನೋಡ್ಕೊಂಡು ಹೋಗ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡ್ರಪ್ಪ. ಪ್ಲೀಸ್ ಪ್ಲೀಸ್, ನಿಮ್ಮ ಸಬ್ಸ್ಕ್ರೈಬರ್ ನನಗೆ ತುಂಬ ಮುಖ್ಯಪ್ಪ. ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್. ನೋಡಿ ಗಿಜ್ಜಿ, ನಿನ್ನೆ ನನ್ನ ಗಂಡ ಅವನಲ್ಲ ಮೊದಲು ಬಾರಿಗೆ ಅಡಿಗೆ ಮನೆಗೆ ಅಡಿಗೆ ಮಾಡಕ್ ಹೋಗಿದ್ದ. ಹಂಗಂದ್ರೆ ಮನೆ ಉಳಿಯೋದೇ ಇಲ್ಲ ಬಿಡು. ಲೇಪ, ಅಯ್ಯೋ ಅಡಿಗೆ ಮನೆ ಹೋಗಿತ್ತ. ಕರುಮಪ್ಪ ಕರುಮ, ಏನೇನಾಯ್ತು ಗೊತ್ತಾನೆ? ಏನಾಯ್ತು? ಏನಾಗತ್ತೆ? ಮನೆ ಮಾತ್ರ ಉಳಿತು, ಆದ್ರೆ ಅಡಿಗೆ ಮನೆ ಮಾತ್ರ ಉಳಿಲೇ ಇಲ್ಲ ನೋಡು. ಅಯ್ಯೋ ನನ್ನ ಕರ್ಮ. ಅಡಿಗೆ ಮನ್ಯಾಗ ಹೋಗಿ ಅಡಿಗೆ ಮಾಡ್ತೀನಿ ಅಂದಾಗ ನೋಡ್ಬೇಕು ಕರುಮ ಏನು ಹಿಂಗ ಏನದ ಶಪ್ಪುಗಳಂತಾರಲ್ಲ ಅಡಿಗೆ ಭಟ್ರು ಹಂಗೆ ಮಾಡಂಗೆ ಗೊತ್ತೇನ. ಏನೇನೋ ಕೈಗೆ ಮೈಗೆ ಎಲ್ಲ ಅರಿಬಿ ಹಾಕೊಂಡು ಗ್ಲೌಸ್ ಹಾಕೊಂಡು ನಿಂತ್ಕೊಂಡ್ರ. ಅಲ್ಲೇ ಇದನ್ನೇ ಚಕ್ಕದ್ರ ಉಳ್ಳಾಗಡ್ಡಿನ ಹೆಚ್ಚು ಮುಂದೆ ಕಣ್ಣಾಗ ದರದ್ರ 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 ಅಂತ ಕಣ್ಣ ನೀರು ಉದ್ರಿದ್ದ ಉಪ್ಪಿನ ಡಬ್ಬಿ ಸಕ್ಕರೆ ಡಬ್ಬಿ ಅದ್ರ ಬದ್ಲಿ ಇದನ್ನ ಡಬ್ಬಿ ಎಲ್ಲ ಡಬ್ಬಿಗಳನ್ನ ಚೇಂಜ್ ಮಾಡಿ ಕಸರ ಮುಸ್ರಿ ಎಲ್ಲ ಚೆಲ್ಲಿ ಹೆಚ್ಚಿದ್ದೆಲ್ಲ ತರಕಾರಿನ ಅತ್ತಗೊಂದಿತ್ತು ಎಲ್ಲ ಹಚ್ಚಿ ಯಪ್ಪ ಅಡಿಗೆ ಮನೆ ನಮ್ದನ ಇದು ಅಂತ ಡೌಟ್ ಆಗ್ಬಿಟ್ಟಿತ್ತು. ಏನಾದ್ರು ತಿಪ್ಪಿಗುಂಡಿ ಆಗ್ಬಿಟ್ಟಿದ್ಯಾ ನಮ್ಮ ಅಡಿಗೆ ಮನೆ ಅನ್ನುವಷ್ಟು ಕನ್ಫ್ಯೂಷನ್. ಯೂಟ್ಯೂಬ್ ನೋಡಿ ದೋಸೆ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಹಿಟ್ಟು ತುಂಬಾ ನೀರು ಹಾಕಿ ದೋಸೆ ಮಾಡಕ್ ಹೋದ್ರೆ ಆ ದೋಸೆನ ಆಗತ್ತೆ ಸೂಪ್ ಆಗ್ಬಿಟ್ಟಿತ್ತು. ಅಯ್ಯೋ ಶಾಂತಕ್ಕ, ನಿಮ್ಮ ಮನೆ
ಗೋಳಾದ್ರೆ ನಮ್ಮ ಮನ್ಯಾಗ ಒಂದು ದೊಡ್ಡ ಕತಿನ ಗೊತ್ತನ. ನಿನ್ನೆ ನನ್ನ ಗಂಡ ಅದೇನೋ ವಾಷಿಂಗ್ ಮಿಷಿನ್ ಅದ್ರಾಗ ಬಟ್ಟೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹೋದ. ಸರಿ ಬಿಡು ಒಗದು ಹಾಕ್ತಾರೆ, ನಂಗೆ ಸ್ವಲ್ಪ ಸಹಾಯ ಆಗುತ್ತಲ್ಲ ಅಂತಂದ್ಬಿಟ್ರೆ ಹೋಗ್ಬಿಟ್ಟು ವಾಷಿಂಗ್ ಪೌಡರ್ ಹಾಕೋದ್ಬಿಟ್ಟು ಏನಾಕಿದ್ದ ಗೊತ್ತಾ ನನ್ನ ಗಂಡ? ಏನಾಕಿದ್ರಿ ಗಿಜಕ್ಕ? ಅದ ಅಕ್ಕಿ ಹಿಟ್ಟು ವಾಷಿಂಗ್ ಪೌಡರ್ ಬದಲು ಅಕ್ಕಿ ಹಿಟ್ಟು ಹಾಕ್ಯಾನ ನನ್ನ ಗಂಡ. ಅದು ಯಮ್ಮ ಬಟ್ಟೆ ಎಲ್ಲ ಹಿಟ್ಟಿಂದು ಮುದ್ದೆ ಆಗಿರ್ತೈತಲ್ಲ ಹಂಗ ಹೊರಗೆ ಬಂದ್ವು. ಆಮೇಲೆ ನನ್ನ ಗಂಡ ಮಿಷಿನ್ ಕೆಟ್ಟೈತಿ ಅಂತ ರಿಪೇರಿ ಅವಂಗ ಫೋನ್ ಮಾಡಿದ. ಏನ್ ಮಾಡ್ತೀಯಲ್ಲ ನಮ್ಮ ಕರ್ಮ. ಕರ್ಮ ಅಂತೂ ಇಂತೂ ನಿನ್ನ ಗಂಡ ಹೊಸ ಮಿಷನ್ ಕೆಡ್ಸೇ ಬಿಟ್ಟು ನಾನು ಹೊಸ ಮಿಷನ್ ತಗೊಂಡೆ ಅಂತ ನಿಂದು ಕೋಪ ಜಾಸ್ತಿ ಇತ್ತು, ಅದಕ್ಕೆ ವಾಷಿಂಗ್ ಮಿಷಿನ್ ಕೆಡ್ಸೇ ಬಿಟ್ಟು ನೋಡಿ ನಿನ್ನ ಗಂಡ. ಗಿಜ್ಜಕ್ಕಾರ ನೋಡ್ರಿ ನಮ್ಮಮ್ಮ ಹೆಂಗ್ ಮಾತಾಡತ್ತ. ಎಲ್ಲ ನಕ್ಕೊಂತ ಖುಷಿಯಾಗಿ ಕುಂತ್ಬಿಟ್ರಲ್ಲ. ಮತ್ತೇನ ಸಮಾಚಾರ? ಬಾ ಲೇಪ ಬಾ, ಊರ್ಗು ಯಾವಾಗ ಬಂದಿ? ಅಯ್ಯ ಇವಾಗ ಬಂದಿನ ಬಿಡ ಯವ್ವ. ಯಾರ ಮನೇಲಿ ವಾಷಿಂಗ್ ಮಿಷಿನ್ ಕೆಟ್ಟಿದ್ದು ಗಿರ್ಜಿ ನಿನ್ ಮನ್ಯಾಗಂದು ವಾಷಿಂಗ್ ಮಿಷಿನ್ ನಿನ್ ಗಂಡನ ಕೆಡಿಸ್ಬಿಟ್ಟು ನಾನು ಕೋರುಮಪ್ಪ. ಮತ್ತೊಂದು ವಿಷಯ ಗೊತ್ತನ, ನನ್ನ ಗಂಡಂದು ಒಂದು ದೊಡ್ಡ ವಿಷಯ ನೋಡು. ನಿನ್ನ ಗಂಡನ ದೊಡ್ಡ ವಿಷಯ ಏನಾತ? ನಿನ್ನೆ ನನ್ನ ಗಂಡ ಡೇಟ್ ಶೂಟ್ ಮಾಡ್ಯಾನ ಯವ್ವ. ಹೌದಾ? ಈ ವಯಸ್ಸಿನಾಗ ನಿನಗೆ ಯಾಕೆ ಬೇಕಾ ಮುದುಗಳ್ಳ? ವಯಸ್ಸಾಗೈತಿ, ಇದೆಲ್ಲ ಡೇಟ್ ಗೇಟ್ ಮಾಡಕ್ ಹೋಗ್ಬೇಡ ಅಂದ್ರ ನಾನು ಡೇಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಠ ಹಿಡಿತಾನ. ಆಮೇಲೆ ಏನಾತ್ರಿ ಅಂತೀರ? ಇನ್ನೇನು ಆಮೇಲೆ ಫ್ರಿಡ್ಜ್ ತೆಗೆದು ನೋಡ್ತೀನಿ, ಜಿಲೇಬಿನೇ ಇಲ್ಲ. ಹೌದಾ? ಮತ್ತೆ ಯಾರು ತಿಂದ್ರೆ ಜಿಲೇಬಿನ? ಇನ್ನೇನು ಒಂದು ಕೈಲಿ ಎರಡು, ಮತ್ತೊಂದು ಕೈಲಿ ಎರಡು, ಇನ್ನು ಬಾಯಲ್ಲಿ ಎರಡು. ಏನ್ರಿ ಅಂತೀರ? ಜಿಲೇಬಿ ಹಂಗ ತಿನ್ನಾಕತ್ತಿದ್ದ ನನ್ನ ಗಂಡ. ಇನ್ಯಾವ ಡಯಟ್ ಪಯಟ್? ಲೇಪ ನನ್ನ ಗಂಡನು ಒಂದಿನ ಜಾಗಿಂಗ್ ಮಾಡ್ತೀನಿ, ರನ್ನಿಂಗ್ ಮಾಡ್ತೀನಿ, ಮೈಯೆಲ್ಲ ಕರಿತೀನಿ, ಸ್ಲಿಮ್ ಆಗ್ತೀನಿ ಶಾಂತ ಅಂದ್ಬಿಟ್ಟು ರಾತ್ರಿ ಎಲ್ಲ ಹೇಳೋಣ. ಬೆಳಿಗ್ಗೆದ್ದು ಸರಿ ಆಯ್ತು ಅಂದ್ಬಿಟ್ಟು 4 ಗಂಟೆಗೆ ಕೆಬ್ಬಸ್ ಅಂತ 5 ಗಂಟೆಗೆ ಕೆಬ್ಸಿದೆ. ಇವನು 4 ಗಂಟೆಗೆ ಬಿಟ್ಬಿಟ್ಟು 5 ಗಂಟೆಗೆ ಕೆಬ್ಸಿರೋ ಅಂತಂದ. ಸರಿ ಬಿಡು ಹೋಗ್ಲಿ ಹೋಗಪ್ಪ ಇವಾಗ ವಾಕಿಂಗ್ಗೆ ಅಂದೆ. ಅಂದ್ಬಿಟ್ಟು ತುಂಬ ಚೂನ್ ಮಾಡ್ಕೋಬೇಕಾ? ಅಯ್ಯ ಶಾಂತಕ ಅಷ್ಟಲ್ಲ ಯವ್ವ, ಮೊನ್ನೆ ನನ್ನ ಗಂಡನ ಇದೆ ಅಂತ ನಾನು ಸ್ಲಿಮ್ ಆಗಬೇಕು, ಡುಮ್ ಡುಮ್ ಕದನಿ, ನನ್ನ ಕಾಲು ಬರಾಕತೈತಿ, ನನ್ನ ತಲೆ ನೋವು ಬರಾಕತಿ, ಸೊಂಟ ನೋವು ಬರಾಕತಿ ಅಂತಂದ. ಸರಿ ಬಿಡಪ್ಪ ಹೋಗ್ಲಿ, ಹೋಗಿ ವಾಕಿಂಗ್ಗೆ ಜಂಗ್ ಅಂದ್ರೆ ಇಲ್ಲ ಇಲ್ಲ ನಾನು ಟ್ರೆಡ್ ಮಿಲ್ ತರಿಸ್ತೀನಿ ಅಂತಂದ. ಸರಿ ಆಯ್ತು ಬಿಡು ಥ್ರೆಡ್ ಮಿಲ್ ತುಂಬ ಅಂತಂದ್ರೆ ಒಂದಿನ ಮಾಡಿದ್ನ ಥ್ರೆಡ್ ಮಿಲ್ ಮೇಲೆ ಓಡ್ತಾನೆ ಮರ್ದಿನ ತುಂಬ ಚೂರು ಮಲ್ಕೊಂಡ್ಬಿಟ್ಟ. ಬೆಳಿಗ್ಗೆ ನೋಡಿದ್ರ ಯಾಕ್ರಿ ಒಚ್ಕೊಂಡು ಮಲ್ಕೊಂಡಿರಿ, ಥ್ರೆಡ್ ಮಿಲ್ ತಂದ್ರೆ ವೇಸ್ಟು, ಏನು ಸಣ್ಣ ಹಾಕ್ತೇನೆ ಹಂಗೆ ಹಾಕ್ತೇನೆ ಅಂತಬಿಟ್ಟು ತಂದ್ರಿ. ನೋಡ್ರಿ ಅಲ್ಲೇ ಹೋಗ್ರಿ ಮಾಡೋಗ್ರಿ, ಹಾಳಾಗಂಗಿಲ್ಲ ಅದು ಮಿಷಿನ್ ಅಂದ್ರೆ. ಅಯ್ಯೋ ಅದೇಂಗೆ ಹಾಳಾಗುತ್ತೆ? ಹಾಳಾಗೋ ಮುಂದೆ ಎಲ್ಲ ಕ್ವಿಕ್ ಕ್ವಿಕ್ ಅಂತ ಸೌಂಡ್ ಬಂದ್ರೆ ಅಲ್ಲೂ ಎಣ್ಣೆ ಹಾಕು, ನನಗೆ ಆಗಂಗಿಲ್ಲಪ್ಪ ಮಾರಯ್ಯ, ಕೈ ಕಾಲು ಹಿಂಗ ನಿಗರ್ಕೊಂಡ್ಬಿಟ್ಟವು ಅಂತಾನ. ಅಂದ್ರೆ ಥ್ರೆಡ್ ಮಿಲ್ ತಂದ್ರೂ ವಾಕಿಂಗ್ ಜಾಗಿಂಗ್ ಆಗ್ಲಿಲ್ಲ ಅಂದ್ರಿ. ನನ್ನ ಹಣೆ ಬರಕ್ಕ ಈಗ ಥ್ರೆಡ್ ಮಿಲ್ ಸೇವೆ ಮಾಡ್ಬೇಕು ನೋಡು. ಅದು ಮೊದ್ಲ ಕೆಮ್ಮದ್ದು ಇತ್ತು ಕೆಡ್ತೈತಿ, ಅದಕ್ಕೆ ಎಣ್ಣೆ ಹಾಕ್ಬೇಕು ನೋಡು ಅವಾಗ ನಾನು. ಗಂಡಸರು ಬೇಜಾರಾದಾಗ ಎಣ್ಣೆ ಹಾಕೊಂತಾರ, ನೀನು ನಿಮ್ಮ ಮನೆ ಒಳಗೆ ಥ್ರೆಡ್ ಮಿಲ್ಗೆ ಎಣ್ಣೆ ಹಾಕ್ಬೇಕು ನೋಡಗಿರ್ಜಿ. ಹಂಗಾಗೈತಿ ಅಮ್ಮ.